ಹಾಯ್ ನಮಸ್ತೆ ಎಲ್ಲರಿಗೂ. ಇದು ಎಸ್ಟರ್ಡೇ ಮಾರ್ನಿಂಗ್ ಮಿನಿ ವ್ಲಾಗ್. ಬೆಳಗ್ಗೆ ಬೇಗ ಎದ್ದು ಟಿಫನ್ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ಬಂದಿದ್ದೆ ಬ್ಯಾಂಗ್ಳೂರಲ್ಲಿ ಇರೋ ಅಕ್ವೇರಿಯಂ ಪ್ಯಾರಡೈಸ್ಗೆ. ತುಂಬಾನೇ ಚೆನ್ನಾಗಿತ್ತು. ಯಾರಾದರೂ ಬ್ಯಾಂಗ್ಳೂರಲ್ಲಿ ಇದ್ರೆ ರಜಾ ಇದ್ರೆ ಇದಕ್ಕೆ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬಾನೇ ಚೆನ್ನಾಗಿತ್ತು. ಆಂಬಿಷನ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ಒಬ್ಬರಿಗೆ ಪ್ರೈಸ್ ಬಂದು $399 ನಾರ್ಮಲ್ ಡೇಸ್ ಅಲ್ಲಿ, ವೀಕೆಂಡ್ಸ್ ಅಲ್ಲಿ ಬಂದು $499 ಇರುತ್ತೆ. ಮಕ್ಕಳಿಗೆ 5 ವರ್ಷ ಮೇಲ್ಪಟ್ಟವ್ರಿಗೆ ಚಾರ್ಜ್ ಮಾಡ್ತಾರೆ. ಹೈಟ್ ವೈಸ್ ನೋಡ್ಬಿಟ್ಟು ಚಾರ್ಜ್ ಮಾಡ್ತಾರೆ. ಈ ಸಮ್ಮರ್ ಹಾಲಿಡೇಸ್ಗೆ ಮಕ್ಕಳಿಗೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನಿಮ್ಮನೇಲೂ ಚಿಕ್ಕ ಮಕ್ಕಳಿದ್ರೆ ಒಂದ್ಸತಿ ಇಲ್ಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನಾವು ನೋಡೇ ಇಲ್ಲ ಆ ತರ ಇರೋ ಡಿಫ್ರೆಂಟ್ ಆಗಿರೋ ಫಿಶಸ್ ಇದ್ವು. ಅಲ್ಲಿ ಕೆಲವೊಬ್ರು ಕೆಲ್ಸಕ್ಕೆ ಕೂಡ ಇರ್ತಾರೆ. ಅವ್ರನ್ನು ನಾವು ಕೂಡ ಫಿಶ್ ಬಗ್ಗೆ ಕೇಳ್ಬೋದು. ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಒಂದು ವಾಟರ್ ಸೆಟಪ್ ನ ಮಾಡಿದ್ರು. ತುಂಬಾ ಸಖತ್ತಾಗಿ ಇತ್ತು. ಆಂಬಿಷನ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ನೀವು ಯಾವ ತರನಾದ್ರೂ ಫೋಟೋಸ್ ವಿಡಿಯೋಸ್ ನ ತಗೋಬಹುದು. ಯಾರು ನಿಮ್ಗೆ ಏನು ಕೇಳೋದಿಲ್ಲ. ಅಲ್ಲಿ ತುಂಬಾ ಇಷ್ಟ ಆಗಿದ್ದಂದ್ರೆ ಸ್ಟಾರ್ ಫಿಶ್, ಹಾಗೆ ಒಂದು ಸ್ನೇಕ್ ಫಿಶ್ ಅಂತ ಕೂಡ ಇತ್ತು. ಹಾಗೆ ವಾಸ್ತು ಮೀನು ಕೂಡ ಇತ್ತು. ಇದನ್ನೆಲ್ಲ ನೋಡ್ತಿದ್ದಂಗೆ ಟೈಮ್ ಆಯ್ತು. ಹಾಗೆ ನಾವು ನೋಡ್ಕೊಂತ ಅಂಡರ್ ವಾಟರ್ ಫಿಶ್ ಟ್ಯಾಂಕಿಗೆ ಹೋದ್ವಿ. ಇಲ್ಲಿ ಹಾಫ್ ಅನ್ ಅವರ್ ವೇಟ್ ಮಾಡಿ ಮತ್ತೆ ಮತ್ಸ್ಯಕನ್ಯರು ಬರ್ತಾರೆ ಅಂತ ಹೇಳಿದ್ರು. ಅವರು ಬಂದ್ರು, ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಿ ಆಕ್ಷನ್ ಮಾಡಿ ನಮ್ ಜೊತೆ ಫೋಟೋನ ತೆಗೆಸ್ಕೊಂಡ್ರು. ಇದಂತೂ ನೋಡಕ್ಕೆ ತುಂಬಾನೇ ಥ್ರಿಲ್ಲಿಂಗ್ ಆಗಿ ಇತ್ತು. ನೋಡ್ತಿದ್ದಂಗೆ 2 ಅವರ್ ಆಗ್ಬಿಡ್ತು. ಟೈಮ್ ಆಗಿದೆ ಗೊತ್ತಾಗಿಲ್ಲ. ಆಮೇಲೆ ನೋಡ್ಕೊಂಡು ನಾವೆಲ್ಲರೂ ಫೋಟೋಶೂಟ್ ನ ಚೆನ್ನಾಗಿ ಮಾಡ್ಕೊಂಡು ಅಲ್ಲಿಂದ ನಾವು ವಾಪಸ್ ಆದ್ವಿ. ನೀವೇನಾದ್ರೂ ರಜಾ ಇದ್ರೆ ಒಂದ್ಸತಿ ಇಲ್ಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಹೊಟ್ಟೆ ಹಸಿತಿತ್ತು. ಎಲ್ಲರೂ ಜೋಳದ ರೊಟ್ಟಿ ಊಟ ಮಾಡಿ ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಮನೆಗೆ ವಾಪಸ್ ಆದ್ವಿ.